ಹಲೋ ನಮಸ್ಕಾರ ಎಲ್ರಿಗೂ. ಈ ವಿಡಿಯೋನಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರೆಗ್ನೆನ್ಸಿನಲ್ಲಿ 9ನೇ ತಿಂಗಳಲ್ಲಿ ನಮ್ಮ ಹಸ್ಬೆಂಡ್ ಮನೆಯಿಂದ ನಮ್ಮ ತವರು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಸೀಮಂತ ಮಾಡೋ ಶಾಸ್ತ್ರ ಇಲ್ಲ. ಅದಕ್ಕೆ ನಮ್ಮಮ್ಮ ಮನೆಯಿಂದ ಬಂದಿದ್ರಲ್ಲ, ಅವರೇ ಸಿಂಪಲ್ಲಾಗಿ ಎಲ್ಲ ಮನೆಯಲ್ಲೇ ಅರೇಂಜ್ ಮಾಡಿ ಸಿಂಪಲ್ಲಾಗಿ ಸೀಮಂತ ಶಾಸ್ತ್ರ ಮಾಡಿದ್ರು. ಅದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಟೇಬಲ್ ಮೇಲೆ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿ ನಮ್ಮ ಮನೆ ಕಡೆ ಸೀರೆ ತೊಗೊಂಡು ಬಂದಿದ್ದರು. ಸೀರೆ ಎಲ್ಲ ಇಟ್ಟು ದೀಪ ಹಂಚಿಸಿ ಆಮೇಲೆ ತಾಂಬೂಲಕ್ಕೆಲ್ಲ ನನ್ನ ಕೈಯಿಂದ ಪೂಜೆ ಮಾಡಿಸಿದ್ರು. ಆಮೇಲೆ ಬಂದಿರೋರೆಲ್ಲ ಬಳೆ ಶಾಸ್ತ್ರ ಮಾಡಿದ್ರು. ಬಳೆ ತೊಡಿಸಿದ್ರು, ಕೈಗೆ ಬಳೆ ತೊಡಿಸಿ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಆಶೀರ್ವಾದ ಮಾಡಿದ್ರು. ಪ್ರೆಗ್ನೆನ್ಸಿ ಅಂದ್ರೇ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಆ್ಯಂಡ್ ಬ್ಯೂಟಿಫುಲ್ ಜರ್ನಿ. ಆ್ಯಕ್ಚುಲಿ ಈ ಜರ್ನಿನ ನಾವು ಕಷ್ಟ ಅಂತ ತಿಳ್ಕೊಳ್ದೆ ಎಂಜಾಯ್ ಮಾಡಿದ್ರೆ ನಮ್ಮ ಲೈಫ್ ಟೈಮ್ ಮೆಮೊರಿ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೂ ಸಹ ಒಂಥರ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಅದು ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಅದು ಒಂಥರ ಫ್ರೆಶ್ ಮೆಮೊರಿ. ಸೆಕೆಂಡ್ ಪ್ರೆಗ್ನೆನ್ಸಿ ಆಲ್ರೆಡಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಆದರೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಮಗೆ ಎಲ್ಲ ಹೊಸದು. ಆಗ ನನಗೆ ಭಯನೂ ಇತ್ತು, ಆತಂಕನೂ ಇತ್ತು. ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅಲ್ವಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಭಯನೂ ಆಗುತ್ತೆ, ಆತಂಕನೂ ಇರುತ್ತೆ, ಅದ್ರ ಜೊತೆಗೆ ಖುಷಿನೂ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ, ದೇವ್ರ ದಯೆಯಿಂದ. ಬ್ಲಡ್ ಪ್ರೆಷರು, ಡಯಾಬಿಟಿಕ್ಕು ಎಲ್ಲನೂ ನಾರ್ಮಲ್ ಆಗಿತ್ತು. ಬಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೇ ನನಗೆ ಡಯಾಬಿಟಿಸ್ ಸ್ಪೈಕ್ ಆಗಿದ್ದು. ಎಲ್ಲ ಸರಿ ಇದ್ದರೂ ಸಹ ಲಾಸ್ಟ್ ಮೂಮೆಂಟಲ್ಲಿ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಸೊ ಸಿಸೇರಿಯನ್ನೇ ಮಾಡಬೇಕಾಗಿ ಬಂತು. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಪೇಯ್ನ್ ಏನು ಬಂದಿರಲಿಲ್ಲ, ಆದರೆ ಬ್ರೌನ್ ಡಿಸ್ಚಾರ್ಜ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಭಯ ಬಿದ್ದು ಹಾಸ್ಪಿಟಲ್ಗೆ ಹೋದ್ಮೇಲೆ ಒಂದಿನ ಅಡ್ಮಿಟ್ ಮಾಡಿಕೊಂಡ್ರು. ಬೇಬಿ ಮೂಮೆಂಟ್ಸ್ ಎಲ್ಲ ಮಾನಿಟರ್ ಮಾಡ್ತಾಯಿದ್ರು. ಪೇಯ್ನ್ ಬರೋದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಹಾಗೆ ಪೇಯ್ನ್ ಕಂಟ್ರೋಲ್ ಮಾಡೋಕ್ಕೆ ಎಪಿಡ್ಯೂರಲ್ ಇಂಜೆಕ್ಷನ್ನು ಸಹ ಕೊಟ್ಟರು. ಆದರೂ ಸಹ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಗೊತ್ತಲ್ಲ, ಈಗಿನ ಜನ್ರೇಷನ್ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದು ತುಂಬ ಕಷ್ಟ ಇದೆ. ಪೇಯ್ನ ತುಂಬ ಬೇರ್ ಮಾಡಬೇಕು. ಹಾಗಾಗಿ ಸೆಕ್ಷನ್ ಡೆಲಿವರಿನೇ ಮಾಡಿದ್ರು. 3ನೇ ತಾರೀಕು ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಮಮ್ಮ ಮನೆಗೆ ಕರ್ಕೊಂಬಂದರು. 31ನೇ ತಾರೀಕು ನನಗೆ ಸುಂದರವಾಗಿರೋ ಹೆಣ್ಣು ಮಗು ಜನನ ಆಯಿತು. ನಿಜ ಅಲ್ವಾ, ಏನೇ ಇದ್ದರೂ ಏನೇ ಪೇಯ್ನ್ ಇದ್ದರೂ ಮಗು ಮುಖ ನೋಡಿದ ತಕ್ಷಣ ನಮಗೆ ಆಗೋ ಖುಷಿ ಎಲ್ಲಿಲ್ಲದ ಖುಷಿ ಆಗುತ್ತೆ. ಏನೇ ನೋವಿದ್ರೂ ನಮಗೆ ಎಲ್ಲ ಮರ್ತೋಗ್ಬಿಡತ್ತೆ. ಹೀಗಿತ್ತು ನನ್ನ ಪ್ರೆಗ್ನೆನ್ಸಿ ಫೋಟೋಸ್, ಹಾಗೆ ನನ್ನ ಮೆಮೊರೀಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.